ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ನಿಜವಾಗಿಯೂ ದೇಶ ಇವತ್ತು ಸಂಕಟದ ಸ್ಥಿತಿಯಲ್ಲಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅಮೇರಿಕಾ ಅಂತೂ ಈ ನಮ್ಮ ಟ್ರಂಪ್ ಅವರು ಎರಡನೇ ಸಲ ಬಂದಾಗಿನಿಂದ ನಮ್ಮ ಜೊತೆಗಿನ ಸಂಬಂಧವನ್ನು ದಿನದ ದಿನ ಕಳೆದುಕೊಳ್ತಾ ಹೋಗ್ತಾ ಇದೆ. ಈಗ ಆಲ್ರೆಡಿ 50% ಟ್ಯಾರಿಫ್ ನಮ್ಮ ಮೇಲೆ ಹೇರೆ ಮೊದಲ ಆರ್ಥಿಕವಾಗಿ ಜರ್ಜರಿತವಾದಂಥ ನಮ್ಮ ದೇಶಕ್ಕೆ ಇನ್ನಷ್ಟು ದೊಡ್ಡ ಶಾಕನ್ನು ಕೊಟ್ಟಿದೆ ಅದು. ಹೀಗಾಗಿ ಅಮೇರಿಕಾಗೆ ಇನ್ಮೇಲೆ ನಾವು ಯಾವುದೇ ವಸ್ತುವನ್ನು ಮಾರಿದರೂ ಎಲ್ಲನೂ ಅಲ್ಲೇ ಹೆವಿ ರೇಟ್ ಆಗಿ ಹೋಗೋದ್ರಿಂದಾಗೆ ನಮ್ಮ ವಸ್ತುಗಳು ಅಲ್ಲೇ ಮಾರಾಟ ಆಗೋದಿಲ್ಲ. ನಮಗೆ ಬರುವಂಥ ಇನ್ಕಮ್ ಕಡಿಮೆ ಆಗ್ತದೆ. ಇಂಪೋರ್ಟ್ಸ್ ಹೆಚ್ಚಾಗ್ತದೆ ವಿನಃ ಎಕ್ಸ್ಪೋರ್ಟ್ ಹೆಚ್ಚಾಗೋದಿಲ್ಲ. ಹೀಗಾಗಿ ಈಗಾಗಲೇ ಲಾಸ್ ಇರುತ್ತಿರುವಂಥ ಈ ದೇಶದ ಅರ್ಥವ್ಯವಸ್ಥೆ ಇನ್ನಷ್ಟು ಲಾಸ್ ಆಗುವ ಎಲ್ಲ ಲಕ್ಷಣ ಕಾಣ್ತಾ ಇದ್ದಾವೆ. ಅದಕ್ಕೆ ಇವತ್ತು ನಮ್ಮ ಮೋದಿಯವರಾದರೂ ಸಹಿತ ಒಳ್ಳೆ ಪ್ಲ್ಯಾನ್ ಮಾಡ್ತಾಯಿದ್ದಾರೆ, ಇಲ್ಲ ಅಂತಲ್ಲ. ಆಲ್ರೆಡಿ ಅವರು 11 ವರ್ಷ ತಪ್ಪು ಮಾಡಿದ್ರೇನು ಹಾಗೆ ಹೋಗಿಬಿಡ್ತು. ಯಾಕಂದ್ರೆ ನಮ್ಮಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಪ್ರಾಮುಖ್ಯತೆ ಕೊಡಲಿಲ್ಲ, MSMEಗಳಿಗೆ ಅನುವು ಮಾಡಿಕೊಡಲಿಲ್ಲ, ಸ್ವ ಉದ್ಯೋಗ ಸೃಷ್ಟಿ ಮಾಡೋರಿಗೆ ಕೊಟ್ಟರಿಗಳವ್ರಿಗೆ ಅವ್ರವ್ರ ಮಂದಿಗೆ ಎಲ್ಲೂ ಹಂಚ್ಕೊಂಡು ಬಿಟ್ಟಿರೋದನ್ನು ಸರಿಯಾಗಿ ಡಿಸ್ಟ್ರಿಬ್ಯೂಟ್ ಆಗಲಿಲ್ಲ. ನಿರುದ್ಯೋಗಿಗಳು ಉದ್ಯೋಗ ಸೃಷ್ಟಿ ಆಗಲಿಲ್ಲ. ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತಂತೇನೋ ಜಬರ್ದಸ್ತಾಗಿ 2014 ಆಯ್ಕೆ ಆದಾಗ ಅವರಿಗೆ ಈ ಕಾರ್ಪೊರೇಟ್ರ ಮೇಲೆ ಎಲ್ಲಿಲ್ಲದ ಪ್ರೀತಿ ವಿಶ್ವಾಸ. ನಿಶ್ಚಿತವಾಗಿಯೂ ಈ ದೇಶವನ್ನು ಉದ್ಧಾರ ಮಾಡಾಗಿ ಹುಟ್ಟಿದಂಥವ್ರು ಇವರೆಲ್ಲ ಕಾರ್ಪೊರೇಟ್ರು ಅಂತಾರೆ. ಈ ದೇಶದ 1% ಸಹಿತ ಇವರು ಆಗೋದಿಲ್ಲ. ಕಾರ್ಪೊರೇಟರು 1% ಮ್ಯಾಕ್ಸಿಮಮ್ ಆಗೋದಿಲ್ಲ. ಯಾಕೆ ಇರುವ ದೊಡ್ಡ ಫ್ಯಾಮಿಲಿಗಳು ಒಂದು 200ರಿಂದ 2,500 ಕುಟುಂಬಗಳು ಕಾರ್ಪೊರೇಟ್ಗಳು. ಈ ಅದಾನಿ, ಅಂಬಾನಿ, ಟಾಟಾ, ಬಿರ್ಲಾ, ಬಜಾಜ, ಇವರು ಕುಮಾರಮಂಗಲಂ ಆಗಿರ್ಬೋದು, ಮತ್ತೆ ಅವ್ರು ಇರ್ಬೋದು. ಇವರೆಲ್ಲ ಎಷ್ಟಪ್ಪ ಅಂದ್ರೆ ಕೇವಲ 1%, ಇನ್ನೂ ಕಡಿಮೆ. ಅದಕ್ಕಿಂತಲೂ ಮೈನಸ್ ಮತ್ತು ನಾವು 50 ಆಗ್ಬೋದು, -75 ಆಗ್ಬೋದು ಅಷ್ಟೇ. ಅದರ ದುರಂತ ಏನಪ್ಪ ಅಂದ್ರೆ ನಮ್ಮ ಮೋದಿಯವರ ಅರ್ಥನೀತಿಯಿಂದಾಗಿ ಇವತ್ತು ಈ ದೇಶದ ನಾವು ಹೇಳ್ಕೊಳ್ತಾ ಇದ್ದೀವಿ ಜಗತ್ತಿನ ಮುಂದೆ ನಾವು 4ನೇ ಶ್ರೀಮಂತ ರಾಷ್ಟ್ರ, ಆರ್ಥಿಕವಾಗಿ ಬದ್ಧರು ಅಂತಾರೆ. ಯಾಕಪ್ಪ ಅಂದ್ರೆ ನಾವು ಇವತ್ತು $4 ಟ್ರಿಲಿಯನ್ ದಾಟಿದ್ದೀವಿ. ಫಸ್ಟ್ 3ಗಳು ನಿಮ್ಗೆ ಗೊತ್ತದ. ಆ 3 ಬಿಟ್ಟ ನಾವು 4 ಟ್ರಿಲಿಯನ್ ಇದ್ದೀವಿಪ್ಪ. 4 ಟ್ರಿಲಿಯನ್ ಅಂದ್ರೆ ಸಣ್ಣ ಅಮೌಂಟ್ ಅಲ್ಲ, ಹೌದು. ಆದರೆ ಇದು ನಿಜವಾಗಿಯೂ ಎಲ್ಲರೊಳಗೆ ಹಂಚಿ ಹೋಗ್ಯದನ ಈ ಇನ್ಕಮ್ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂತಂದ್ರೆ ಇಲ್ಲಿ ಆಯಿತು, ಪ್ರತಿಯೊಬ್ಬ 1.5 ಲಕ್ಷ 2 ಲಕ್ಷ ಇನ್ಕಮ್ ಅದಪ್ಪ ಅಂತ ಡಿವೈಡ್ ಮಾಡ್ಬೋದು. ಆದರೆ ಪ್ರತಿಯೊಬ್ಬ ಹೋಗಿ ಮುಟ್ಟೋದೇನಿದೆ ಈ ಪ್ರಮಾಣದಲ್ಲಿ ಅದಕ್ಕೆ ಇಲ್ಲ. ಈ 4 ಟ್ರಿಲಿಯನ್ಗಳಲ್ಲಿ ಅರ್ಥಶಾಸ್ತ್ರಜ್ಞರ ಪ್ರಕಾರ 2.5 ಅಂದರೆ $2.5 ಟ್ರಿಲಿಯನ್ ಎಲ್ಲ ಕಾರ್ಪೊರೇಟ್ರವರು. ಇನ್ನು 1.5 ಟ್ರಿಲಿಯನ್ ಯಾರದಪ್ಪ ಅಂದ್ರೆ 99% ಈ ದೇಶದ ಮಧ್ಯಮ ವರ್ಗ ಬಂತು, ಮೇಲ್ವರ್ಗ ಬಂತು, ಮತ್ತೆ ಯಾವುದೋ ಬಂತು, ಬಡವರು ಬಂದರು, ಕೂಲಿಕಾರರು ಬಂದರು, ಒಕ್ಕಲಿಗರು ಬಂದರು, ಅಥವಾ ರೈತರು ಬಂದರು, ಯಾವುದೇ ಸೆಕ್ಟರ್ದವ್ರು ಬಂದರು, MSMEಗಳು ಬಂದರು, ಎಲ್ಲರೂ 99 ನಾವು. ಅಂದ್ರೆ $1.5 ಟ್ರಿಲಿಯನ್. ಇನ್ನು $2.5 ಟ್ರಿಲಿಯನ್ ಯಾರದಪ್ಪ? ಈ ಒಂದು ನಮ್ಮ ಕಾರ್ಪೊರೇಟ್ರವರು. ಈ ಪ್ರಮಾಣದಲ್ಲಿ ನಮ್ಮಲ್ಲಿ ಇಂಬ್ಯಾಲೆನ್ಸ್ ಆಗಿ ಹೋಗ್ಬಿಡ್ತು ನಮ್ಮ ಮೋದಿಯವರ ಒಂದು ತಪ್ಪು ನಿರ್ಧಾರದಿಂದಾಗಿ. ಇವತ್ತು ದೇಶ ದಿವಾಳಿ ಹಂಚಿಗೆ ಬಂದಿರ್ತದೆ. ಅದಕ್ಕೆ ಅಮೇರಿಕ ನಾವು ಅಂಜಿಸ್ತಾ ಇದೆ. ನಿಮ್ಮ ಮೇಲೆ ಟ್ಯಾರಿಫ್ ಹೇರಿದ್ದೀವಿ 50%. ಇನ್ನು ನಮ್ಮಲ್ಲಿ ಹೆಂಗೆ ಮಾಡಿರುತ್ತೆ. ಯಾಕೆಂದ್ರೆ ಒಂದು ವಸ್ತುವನ್ನು ಅಮೇರಿಕ ಶ್ರೀಮಂತ ಇರೋದರಿಂದ ಹೆಚ್ಚಿನ ಬೆಲೆ ಕೊಟ್ಟು ಕೊಳ್ಳುವಂಥ ಶಕ್ತಿ ಅವ್ರಿಗೆಲ್ಲ. ಆರ್ಥಿಕವಾಗಿ ಭಾಳ ಭದ್ರಿದ್ದಾರೆ ಅವರು. ಹೀಗಾಗಿ ಅವರಿದ್ದಂಥವ್ರು ಹೆಚ್ಚಿನ ಬೆಲೆ ಕೊಟ್ಟು ಕೊಳ್ಳುವಂಥ ಶಕ್ತಿ ಅದ. ಆದರೆ ಇವತ್ತು ಅದನ್ನು 50% ಟ್ಯಾರಿಫ್ ಹಾಕಿದಾಗ, ಅಥವಾ ಈ ಒಂದು ಟ್ಯಾಕ್ಸ್ ಹಾಕಿದಾಗ, ಅಥವಾ ತೆರಿಗೆ ಹಾಕಿದಾಗ ಅಲ್ಲಿ ಕೊಳ್ಳೋರು ವಿಚಾರ ಮಾಡ್ತಾರೆ. ಇದಕ್ಕಿಂತ ಸವಿಯಲ್ಲೇ ವಿಯೆಟ್ನಾಂದಿಂದ, ಚೈನಾದಿಂದ, ಮತ್ತೊಂದರಿಂದ 108 ದೇಶಗಳಿದ್ದಾವೆ. ಅಲ್ಲಿಂದ ನಮ್ಮ ಇಂಡೋನೇಷ್ಯಾ ಇರ್ಬೋದು, ಶ್ರೀಲಂಕಾ ಇರ್ಬೋದು, ಪಾಕಿಸ್ತಾನ ಇರ್ಬೋದು,
ಅಫ್ಘಾನಿಸ್ತಾನ ಇರ್ಬೋದು, ಮತ್ಯಾವ್ದು ಇರ್ಬೋದು, ಅಥವಾ ಏಷ್ಯಾ ಖಂಡದ ಇನ್ನುಳಿದ ದೇಶಗಳು ಇರ್ಬೋದು. ಇವರೆಲ್ಲ ನಮಗಿಂತಲೂ ಕಡಿಮೆ ರೇಟ್ನಲ್ಲಿ ಅವು ಮಾರೋ ಮುಂದೆ ಅಷ್ಟು ಟ್ಯಾರಿಫ್ ಇಲ್ಲ ಅವ್ರಿಗೆ. ಕಡಿಮೆ ಏನಪ್ಪ ಸುಂಕ ಇರೋದ್ರಿಂದ ನಮಗೆ ಸಭೆಯಲ್ಲಿ ಮಾರ್ತಾರೆ ಅವರು. ಈಗ ಅಲ್ಲಿ ವಿಶೇಷವಾಗಿ ಅಲ್ಲಿ ಜನ ಅದನ್ನು ಕೊಡುವಂಥ ಸಾಧ್ಯತೆ ಆಗ್ತದೆ. ನಮಗೆ ಅಷ್ಟು ರೊಕ್ಕ ಕೊಟ್ಟು ಹಾಕಿ ನಮ್ಮ ವಸ್ತುಗಳು ಕೊಡೋದಕ್ಕೆ ಯಾಕೆ ಮುಂದೆ ಬರ್ತಾರೆ ಅಮೆರಿಕದವರು? ಯಾಕಂದ್ರೆ ಮ್ಯಾಕ್ಸಿಮಮ್ ನಮಗೆ ಹರಿದು ಬರೋ ದುಡ್ಡು ಎಲ್ಲಿದಪ್ಪ ಅಂದ್ರೆ ಅಮೆರಿಕದ. ಈಗ ಅಂದರೆ ಬದಲಾಗಿ ಹುಡುಕಾಟ ಜೋರು ಮಾಡಿದ್ದಾರೆ ನಮ್ಮ ಮೋದಿಯವರು. ಆಲ್ರೆಡಿ ಅವರು ಘೋಷಿಸ್ಕೊಳ್ತಾ ಇದ್ದಾರೆ, ನಾವು ಗಾಂಧಿವಾದಿಗಳು ಉದ್ಯೋಗ ಸೃಷ್ಟಿ ಮಾಡ್ತೀವಿ, MSMEಗಳನ್ನು ಮಾಡ್ತೀವಿ, ನೀವೆಲ್ಲರೂ ಸ್ವಂತ ಉದ್ಯೋಗ ಮಾಡಿರಿ, ಸ್ವದೇಶಿ ಮೂವ್ಮೆಂಟ್ ಮಾಡಿರಿ. ಈಗ ಮಾತಾಡ್ಲಿಕ್ಕೆ ಇತ್ತಿದ್ದಾರೆ ಎಲ್ಲ ದಿವಾಳಿ ದಂಡ ಹಿಚ್ಚಿದ ಮೇಲೆ. ಯಾಕಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಶ್ರೀಮಂತ ಇಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಅಮೇರಿಕಾ ಕೊಳ್ಳುವ ಬೆಲೆಗೆ ನಮ್ಮ ಇನ್ನುಳಿದ ಏಷ್ಯಾ ಖಂಡ ದೇಶ ಇರ್ಬೋದು, ಇವತ್ತು ಚೈನಾಕ್ಕೂ ರಫ್ತು ಮಾಡಲಿಕ್ಕೆ ಹೊರಟಿದ್ದಾರೆ, ರಷ್ಯಾಕ್ಕೂ ಹೊರಟಿದ್ದಾರೆ, ಬೇರೆ ಬೇರೆ ದೇಶಕ್ಕೂ ಹೊರಟಿದ್ದಾರೆ. ಎಲ್ಲ ಕಡೆ ಮಾರ್ಕೆಟ್ ದೊಡ್ಡ ಮಾಡ್ಕೊಳ್ತಾ ಇದ್ದಾರೆ, ಇಲ್ಲ ಅಂತಲ್ಲ, ಪ್ರಯತ್ನ ಜೋರದ. ಭಾರತದ ನಮ್ಮ ಒಂದು ಅರ್ಥಶಾಸ್ತ್ರ ಇರ್ಬೋದು, ವಿದೇಶಾಂಗ ನೀತಿ ಅವರು ಮಾಡ್ತಾ ಇದ್ದಾರೆ. ಆದ್ರೆ ಅಮೇರಿಕದವ್ರು ಕೊಳ್ಳುವಷ್ಟು ಬೆಲೆ ಇವ್ರು ಕೊಡ್ತಾರಂತ. ಯಾಕಂದರೆ ಇವರೆಲ್ಲರೂ ಹೆಚ್ಚು ಕಡಿಮೆ ಎಲ್ಲ ದೇಶಗಳು ಏನಪ್ಪ ಅಂದರೆ ಎಲ್ಲ ಬಡ ದೇಶಗಳು, ಸ್ವಲ್ಪ ಏನು ನಮಗಿಂದು ಶ್ರೀಮಂತರು, ನಮ್ಮ ಎಡಬಲ ಇದ್ದಂಥವ್ರು ಅಂದಾಗ ನಾವು ಒಂದು ವಸ್ತುನ ಕೊಡ್ಬೇಕಾದ್ರೆ ಎಷ್ಟು ಥರ ಬಾರ್ಗೇನಿಂಗ್ ಮಾಡ್ತೀವಿ. ಈ ಒಂದು ₹100 ಹೇಳಿದ್ರೆ ಒಂದು ವಸ್ತುಗೆ ನಾವು 50 ಕೊಡ್ತೀರಿ, 25 ಕೊಡ್ತೀರಿ, 10 ಕೊಡ್ತೀರಿ, ಕೆಲವರು 1 ಕೊಡ್ತೀರಿ, ಕೆಲವು ಮಂದಿ ಇದ್ದಾರೆ. ಅಂದ್ರೆ ಇಲ್ಲಿ ಬಾರ್ಗೇನಿಂಗ್ ಹೆಚ್ಚಿರ್ತದೆ, ಹೀಗಾಗಿ ರೇಟ್ ಬರೋದಿಲ್ಲ. ನೀವು ಎಂಥ ಉತ್ತಮವಾದ ಬಟ್ಟೆ ತಯಾರು ಮಾಡಿದ್ರು, ಏನೋ ಮಾಡಿದ್ರು, ಅದು ಉತ್ತಮವಾದ ವಸ್ತುವನ್ನು ತಯಾರು ಮಾಡಿದ್ರು, ಅಮೇರಿಕದವ್ರು ಕೊಳ್ಳುವಷ್ಟು ದುಡ್ಡು ಕೊಟ್ಟು ಕೊಳ್ಳೋರಿಲ್ಲ. ಯಾಕಂದ್ರೆ ದುಡ್ಡು ಇರ್ತದೆ, ಬೆಲೆಗೂ ಇರೋದಿಲ್ಲ ಅವ್ರಿಗೆ. ₹10 ಅವರು 1,000 2,000 ಕೊಟ್ಟು ತೊಗೊಳ್ತಾರೆ ಅದನ್ನು. ಅದರಿಂದ ನಮ್ಗೆ ದುಡ್ಡು ಹೆಚ್ಚು ಬರ್ತಾಯಿತ್ತು ಅಮೇರಿಕೆಯಿಂದ. ಆ ಪ್ರಮಾಣದಲ್ಲೇ ಇವತ್ತು ಚೈನಾದಲ್ಲೇ ಆಗಲಿ, ರಷ್ಯಾದಲ್ಲೇ ಆಗಲಿ, ಇಂಡೋನೇಷ್ಯಾದಲ್ಲಾಗಲಿ, ಬೇರೆ ಬೇರೆ ದೇಶಗಳಲ್ಲಾಗಲಿ ಆ ಪ್ರಮಾಣದಲ್ಲಿ ಕೊಳ್ಳಕ್ಕೆ ಹೋಗೋದಿಲ್ಲ. ಈವನ್ ಜಪಾನದವ್ರು ಆ ಪ್ರಮಾಣದಲ್ಲಿ ಕೊಳ್ಳಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಜಪಾನ್ದವ್ರು ಏನು ಗಳಿಕೆದ ಇವತ್ತು, ಅವರು ದೊಡ್ಡದ ಗಳಿಕೆ, ಶ್ರಮ ವಹಿಸಿ ಗಳಿಸಿದಂಥದ್ದು. ಅಮೇರಿಕದವ್ರು ಆಗಿಲ್ಲ. ಅಮೇರಿಕ ಒಂದು ರೀತಿ ಅದು ಏನಪ್ಪ ಅಂದ್ರೆ ಮೊದಲಿಂದಲೂ ಒಂದು ಶ್ರೀಮಂತ ದೇಶ, ಶೋಷಕ ದೇಶ. ಅವ್ರಿಗೆ ಒಂದು ವಸ್ತುಗಳು ಟೆಕ್ನಿಕಲಿ ಇದ್ದಂಥ ವಿಮಾನ ಮಾರಲಿ, ಮತ್ತೇನು ಮಾರಲಿ, ಯಾವುದೋ ಲಾರ್ಜ್ ಸ್ಕೇಲ್ ತಯಾರು ಮಾಡುವಂಥ ವಸ್ತುಗಳಾಗಲಿ, ಅವ್ರು ಸಿಕ್ಕಾಪಟ್ಟೆ ರೇಟ್ ಬೇರೆ ಬೇರೆ ದೇಶಗಳಿಂದ ಯುದ್ಧ ಮಾಡ್ತೀವಲ್ಲ ನಾವೆಲ್ಲ. ಇದು ಪಾಕಿಸ್ತಾನ, ನಾವು ಅದು ಇನ್ನುಳಿದ ದೇಶದವರು, ಬೇರೆ ರೀತಿ ಇನ್ನುಳಿದ ದೇಶದವ್ರು ಯುದ್ಧಗಳಿದ್ದಾವೆ. ಅವರಿಂದ ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟು ಅಂತ ತೊಗೊಳ್ತಾರೆ. ಆ ದುಡ್ಡು ಇರ್ತದೆ, ಆರಾಮ್ ಬಂದಿರ್ತದೆ, ಖರ್ಚು ಮಾಡ್ತಾರೆ. ಉಳಿದ ದೇಶಗಳು ಹಂಗಿಲ್ಲ. ಟೆಕ್ನಿಕಲಿ ವಿ ಆರ್ ನಾಟ್ ಸೌಂಡ್. ನಾವು ಟೆಕ್ನಿಕಲ್ ಭಾಳ ಸೌಂಡ್ ಇಲ್ಲ. ಅಮೇರಿಕಾ ಮಟ್ಟದ ಶ್ರೇಷ್ಠ ತಂತ್ರಜ್ಞಾನ ಹೊಂದಿಲ್ಲ. ಅಮೇರಿಕವ್ರು ಯಾರು ನಮ್ಮಲ್ಲಿ ಕಲೀಲಿಕ್ಕೆ ಬರೋದಿಲ್ಲ, ನಮ್ಮ ಟೆಕ್ನಾಲಜಿ ಕಲೀಲಿಕ್ಕೆ ಬರೋದಿಲ್ಲ ಭಾರತಕ್ಕೆ. ನಾವು ಹೋಗ್ತೀವಲ್ಲೇ, ಇದು ಗೊತ್ತಿರಲ್ಲ ನಮಗೆಲ್ಲ. ಇದು ಕಾರಣ ಏನಪ್ಪ ಅಂದ್ರೆ ನಾವು ಮಾಡಿದ ಅರ್ಥ ವ್ಯವಸ್ಥೆ. ನಾವು ಇನ್ನೊಬ್ರು ನಿಂತೀವಿ, ಕಾರ್ಪೊರೇಟ್ ಎಲ್ಲ ಕೊಟ್ಬಿಟ್ಟಿವಿ, ನೀವು ಮಾಡಿರಿ, ಬಟ್ಟೆ ತಯಾರು ನೀವು ಮಾಡಿರಿ, ನೀವೆಲ್ಲ ತಯಾರು ಮಾಡಿರಿ. ಇವನ್ ಅಗ್ರಿಕಲ್ಚರ್ ಕೊಡಕ್ಕೆ ಹೊಂಟಿದ್ರು, ಅದು ರೈತರ ಪುಣ್ಯ ಹೋರಾಡಿದ್ರು, ಉಳಿದೋದು ಅಗ್ರಿಕಲ್ಚರ್ ಅಷ್ಟೇ. ಅದು ಬೇಡ್ತಾ ಇದ್ದಾರೆ ನಮ್ಗೆ ಕೊಡ್ರಪ್ಪ ಅಂತೇಳಿ. ಯಾಕಂದರೆ ಅವ್ರು ತೊಗೊಂಡು ಹೋಗಿ ಅದ್ರ ಮಾತು ಹೊಳ್ಳಿ ನಮಗೆ ಮಾರ್ತಾರೆ ಅದನ್ನು. ಅವ್ರು ಈ ಎಲ್ಲ ನೆರೆಗಟ್ಟಿನಲ್ಲೇ ಇವತ್ತು ದೇಶ ದಿವಾಳಿ ಇದ್ದ ಸಂದರ್ಭದಲ್ಲೇ ನಾವಿಲ್ಲಿ ಗಮನಿಸಬೇಕಾಗಿದ್ದೇನಪ್ಪ ಅಂತಂದ್ರೆ, ನಾವು ಅಮೇರಿಕ ಜೊತೆಗೆ ಸಂಬಂಧ ಕಳ್ಕೊಂಡಿವಿ. ಆ ಪ್ರಮಾಣ ಮಟ್ಟದಲ್ಲಿ ನಮಗೆ ದುಡ್ಡು ಬರುವಂಥ ಹಾಕಿ ದೊಡ್ಡದು ಬಂದಾಗಿದೆ ಇವತ್ತು. ಹೀಗಾಗಿ ನಾವು ಇನ್ನಷ್ಟು ವಿలువల ಒತ್ತಡುವಂಥ ಪರಿಸ್ಥಿತಿ ಇವತ್ತು ಬರೋ ಸಾಧ್ಯತೆ ಎಲ್ಲ ಇದ್ದಾವೆ. ಅದಕ್ಕಾಗಿ ಟ್ರಂಪ್ ಇದ್ದಂಥವ್ರು ಏನೇನು ನಮ್ಮ ಮೇಲೆ ವ್ಯಂಗ್ಯವಾಗಿ ಮಾತಾಡ್ತಾರೆ, ಮತ್ತೇನೋ ಮಾತಾಡ್ತಾರೆ. ನಾವು ನಿಮಗಿಂದು ಶ್ರೀಮಂತ ಆಗ್ತಿದ್ವು ಪಾಕಿಸ್ತಾನ ಹೋಗಿ ಮಾತಾಡ್ತಾರೆ. ಹಾಗೆ ಬಿದ್ದವ್ರು ನೋಡ್ರಿ, ಒಬ್ಬ ಶ್ರೀಮಂತ ಒಬ್ಬ ಬಡವ ಜೋಡಿ ಹೇಗೆ ಮಾತಾಡ್ತಾ ಇರ್ತಾನೋ ಆ ರೀತಿ ಮಾತಾಡ್ತಾ ಇದ್ದಾರೆ. ಮತ್ತು ಫ್ಯಾಕ್ಟ್ರಿ ಹಂಗೆ ಅದ ನಮ್ಮದೆಲ್ಲ. ಯಾಕಂದ್ರೆ ನಮಗೆಲ್ಲ PSUಗಳು ದಿವಾಳಿಗೆ ಹೋಗಿಬಿಟ್ಟಿದ್ದಾವೆ. ಕಾರ್ಪೊರೇಟ್ರು ಆ ರೀತಿ ಬೆಳೆಸ್ತಾ ಇಲ್ಲ. ಕಾರ್ಪೊರೇಟ್ರು ನಂಬೆ 2 ಕೋಟಿ ಉದ್ಯೋಗ ಕೊಡೋದಂತ ಆಶ್ವಾಸನೆ ಕೊಟ್ಟಿದ್ರು ಅಂತ ಕಾಣ್ತದೆ ನಮ್ಮ ಮೋದಿಯವರು. ಅದಾಗಲಿಲ್ಲ, ಅಷ್ಟು ಆಗಲಿಲ್ಲ. ಮೊದಲಿಗಿದ್ದು ಎಷ್ಟು ಕಡಿಮೆ ಆಗ್ಯದಪ್ಪ ಅಂತಂದ್ರೆ ಇವತ್ತು ಇದ್ದವ್ರು ಸಹಿತ ನೌಕರಿದ ಹೊರಗೆ ಹಾಕ್ತಾ ಇದ್ದಾರೆ. ಇಂಥ ಪ್ರಸಂಗದಲ್ಲಿ ನಾವಿದ್ದಾಗ ಸಹಜವಾಗಿ ಜನರಿದ್ದಂಥವ್ರು ನಿಧಾನಕ್ಕೆ ಮೋದಿಯವ್ರ ಮೇಲೆ ವಿಶ್ವಾಸ ಕಳ್ಕೊಳ್ತಾ ಇದ್ದಾರೆ. ಆದರೆ ಈ ಸಂದರ್ಭದಲ್ಲೇ ಮೋದಿಯವರು ಗಾಂಧೀಜಿಯವ್ರು ನೆನಪು ಮಾಡ್ತಾ ಇದ್ದಾರೆ. ಆದರೆ ಗಾಂಧೀಜಿ ಬದುಕಿನವ್ರು ಬದುಕ್ತಾರ? ಮೇಲೆ ಶರ್ಟಿಂದ ಅಡ್ಡಾಡ್ತಾರ, ಬರೀ ಒಂದು ಧೋತಿ ಉಟ್ಕೊಂಡು ಬದುಕಿನ ಆ ರೀತಿ ಒಂದು ಸವಸ್ಬಹುದಾ ನಮ್ಮ ಮೋದಿಜಿಯವರು? ಅದೇನೋ ಆಗಲಿ, ಇದು ಪರಿಸ್ಥಿತಿ, ವಸ್ತುಸ್ಥಿತಿ. ಈ ನೆಲೆಯಲ್ಲೇ ಕೇವಲ ಚುನಾವಣೆ ಗೆಲ್ಲೋದಕ್ಕಾಗಿ ಹೋರಾಟ ಮಾಡುತ್ತಿರುವಂಥ ನಮ್ಮ BJPಗರು, ಮೋದಿಯವರು ಈ ವಿಷಯದಲ್ಲಿ ಇನ್ನಷ್ಟು ಒಂದು ಇವತ್ತೇನೋ ಬುದ್ಧಿ ಬಂದದ ಮಾಡಬೇಕಂತೇಳಿ ಅದನ್ನು ಮಾಡಲಿ. ಆದರೆ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೆ ಕಾಲ ಉತ್ತರ ಹೇಳಬೇಕಂತ ಹೇಳ್ತಾ ಇದು ಇವತ್ತಿನ ಡೆವಲಪ್ಮೆಂಟ್. ನಿಮ್ಮ ಮುಂದೆ ಹೇಳಬೇಕಾಗಿತ್ತು. ನೀವು ಲೈಕ್ ಮಾಡಿದ್ರೆ ಬೇಡ, ಶೇರ್ ಮಾಡಿರಿ ಅಥವಾ ಡಿಸ್ಲೈಕ್ ಮಾಡಿರಿ. ಏನು ಮಾಡ್ತೀರಿ ಮಾಡಿ, ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸೋದು ಬೇಡ. H16 ನ್ಯೂಸ್ ಅರ್ಥ ದೇಶ ತರ ಸತ್ಯಕ್ಕಾಗಿ ವಂದನೆಗಳು.